ಅತ್ತಿಕ್ಕಲಾದ ಭಾವನೆಗಳ ಸುಳಿಯಲ್ಲಿ ಬಂದಿಯಾದ ಹುಡುಗಿಗೆ ತಂಪು ತಂಗಾಳಿಯು ಮನಸೂರೆಗೊಳಿಸುತ್ತಿಲ್ಲ. ಬೇಕಾಗಿದ್ದು ಅವನ ಸನಿಹ ಅಷ್ಟೇ. ಬರೀ ಒಂದು ರಾತ್ರಿ ಕಳೆಯುವ ಅಷ್ಟರಲ್ಲಿ ಅವಳಿಗೆ ಜೀವನವೇ ಸಾಕು ಸಾಕಾಗಿ ಹೋಗಿತ್ತು. ಆದರೆ ಬಿಡಿಸಿದ ಒಲವಿನ ರಂಗವಲ್ಲಿಗೆ ಬಣ್ಣ ತುಂಬುವ ಹುಡುಗ ಬರುವನೇ ತಿಳಿದಿಲ್ಲ. ಎದ್ದವಳೆ ಸ್ನಾನ ಮುಗಿಸಿ ಮುಖ ಮಾಡಿದ್ದು ಗುಡ್ಡದ ಕಡೆಗೆ. ಎಷ್ಟು ಕನಸು ಕಂಡಿದ್ದಳು ಹುಡುಗಿ. ಕೇವಲ ಒಂದು ದಿನದ ಹಿಂದೆ ತನ್ನವನೊಂದಿಗೆ ಇದೇ ಗುಡ್ಡದಲ್ಲಿ ದೀಪೋತ್ಸವ ನಡೆಸಬೇಕು ಎಂದು. ಆದರೆ ಇಂದು ಆ ಕನಸು ಹೆಸರಿಗೂ ನಿಲುಕದೆ ನುಚ್ಚುನೂರಾಗಿದೆ. ಅವಳ ಕಣಕಣದಲ್ಲೂ ದೃಶ್ ತುಂಬಿ ಹೋಗಿದ್ದಾನೆ. ಈ ಪರಿ ಪ್ರೀತಿ ವಿಷಾದಾಯಕ ಎಂದು ಮೊದಲೇ ಅರಿಯಬೇಕಿತ್ತೇನೋ ಹುಡುಗಿ. ನಂಬಿ ಬಿಟ್ಟಿದ್ದಳು ಸುತ್ತಲಿನ ಪ್ರಪಂಚವನ್ನು ಸ್ವಾರ್ಥವಿಲ್ಲದೆ. ಕುರುಡು ಪ್ರೀತಿಯ ಸುಳಿಯಿಂದ ಪಾರಾಗಲು ಸಾಧ್ಯವಿಲ್ಲ. ಅವಳಿಗೆ ವಿಧಿಯಾದರೂ ಯಾಕೆ ಇಷ್ಟು ಪರೀಕ್ಷೆ ಕೊಡುತ್ತಿತ್ತು ಗೊತ್ತಿಲ್ಲ. ಮಳೆ ಮೋಡಗಳು ಒಗ್ಗೂಡಿಸಂತೆ ನಡೆಸುತ್ತಿದ್ದವು. ಆಕಾಶದ ಚಾದರದ ಕಡೆಗೆ ಭಾವರಹಿತ ನೋಟ ಬೀರಿದಳು. ಅದೆಷ್ಟು ಖಾಲಿತನ ತುಂಬಿಬಿಟ್ಟೆ ನನ್ನ ಜೀವನದಲ್ಲಿ ಎಂದುಕೊಳ್ಳುವಾಗ ಕಾಲುಗಳು ತಂತಾನೆ ಗುಡ್ಡದ ಹಸಿರು ನೆಲಹಾಸಿನ ಮೇಲೆ ನಿಂತು ಅವಳನ್ನು ಆಕಾಶ ವಿಹಾರಿಯಾಗಿಸಿತ್ತು. ನೂರಾರು ಪ್ರಶ್ನೆ ಇದ್ದರೂ ತಾತ್ಕಾಲಿಕವಾಗಿ ಸಿಕ್ಕ ಉತ್ತರಗಳು ಸಿಕ್ಕಿದ್ದವು. ಈಗ ಅದೇ ಉತ್ತರಗಳು ಮುಖ ತಿರುಗಿಸಿಕೊಂಡು ನಿರುತ್ತರದಂತೆ ಭಾಸವಾಗುತ್ತಿತ್ತು. ಕೊನೆಗೂ ಮೌನ ಮುರಿದು ಮಳೆ ಮೋಡದೊಂದಿಗೆ ಮಾತಿಗೆ ಇಳಿದಳು ಧ್ವನಿ. ನಾನು ಮಾಡಿದ ತಪ್ಪಾದರೂ ಏನು? ಪ್ರೀತಿಗೆ ಅರ್ಹಳಲ್ಲವ? ಅಥವಾ ಪ್ರೀತಿ ಎನ್ನುವ ಪದವೇ ನನ್ನ ಬದುಕಲ್ಲಿ ಬಾಹಿರ ಪದವ? ಈ ಮದುವೆ ಎನ್ನುವ ನಂಟು ಮನಸ್ಸುಗಳು ಬೆಸೆಯುವ ಮುನ್ನವೇ ಯಾಕೆ ಇಷ್ಟು ವಿಪರ್ಯಾಸವಾಗುತ್ತಿದೆ ನನ್ನ ಬಾಳಲ್ಲಿ? ದೃಶ್ ನನ್ನನ್ನು ಪ್ರೀತಿಸಿದ್ದು ಸುಳ್ಳಲ್ಲ. ಆದರೆ ಅವನು ಯಾಕೆ ನನ್ನನ್ನು ಒಪ್ಪುತ್ತಿಲ್ಲ? ಅದರಲ್ಲೂ ನಿನ್ನೆ ಬರೀ ಗಂಟೆಗಳ ಅಂತರದಲ್ಲಿ ಅಷ್ಟು ಬದಲಾವಣೆ ತೋರಿದ ಅವನು ನಡೆಗೆ ಸಮರ್ಥನೆ ನೀಡಲು ನನ್ನೆದುರು ಅವನಿಲ್ಲ. ಕಡೆಪಕ್ಷ ನನ್ನ ಪ್ರೀತಿ ನಿರಾಕರಿಸಿದ್ದರೂ ಅವನ ಜೊತೆ ಇರುವ ಸಮಯ ನನಗೆ ಅಮೃತಮಯ ಎಂದುಕೊಂಡು ಅವನ ಜೊತೆ ಇರುತ್ತಿದ್ದೆ. ಆದರೆ ಆಗಿದ್ದಾದರೂ ಏನು? ನನಗೆ ಮುಖ ತೋರಿಸಬೇಡ, ಹೊರಟು ಬಿಡು ಎನ್ನುವಷ್ಟು ನಾನೇನು ಮಾಡಿದ್ದೆ ತಿಳಿಯಲಿಲ್ಲ. ಒಂದು ವೇಳೆ ಅವನನ್ನು ವ್ಯಂಗ್ಯದಲ್ಲಿ ಕಾಡಿಸಿ ಬಿಡುತ್ತೇನೆ. ಆದರೆ ಅವನಿಗೆ ನೋವು ಮಾಡಿ ನಾನು ನೋವು ತಿನ್ನಲು ಅದು ಹೇಗೆ ಸಾಧ್ಯ? ನಿನ್ನೆ ಎಷ್ಟೆಲ್ಲ ಆಸೆ ಇಟ್ಟುಕೊಂಡಿದ್ದೆ. ನನ್ನ ಮನಸ್ಸಿನ ಮಾತನ್ನು ಹೇಳಿ ಅವನ ಭಯ ದೂರ ಮಾಡಿ ಹೊಸ ಬಾಳಿಗೆ ಮುನ್ನುಡಿ ಬರೆಯೋಣ ಎಂದು. ನನ್ನ ಅತಿಯಾದ ನಂಬಿಕೆ ನನಗೆ ಮುಳುವಾಯಿತು. ಅದೇಕೆ ಅಷ್ಟು ಬಿರುಸಾದ ನಿರಾಕರಣೆ ನನ್ನೆಡೆಗೆ ದೃಶ್? ಒಂದು ಗಂಡು ಹೆಣ್ಣು ಮದುವೆಯ ಸಂಬಂಧ ಎಂದರೆ ಮಕ್ಕಳು ಮನೆಗೆ ಸೀಮಿತ ಅಲ್ಲ. ಭಾವನೆಗಳ ಮಹಾಪೂರವನ್ನು ಮುಕ್ತವಾಗಿ ತೆರೆದುಕೊಳ್ಳಲು ಒಂದು ಆಸರೆ ಸಂಗಾತಿ. ಆ ಸಂಗಾತಿಯ ಪ್ರೀತಿಗೆ ಪಾಲು ನನಗೆ ಏಕೆ ಹಣೆಯಲ್ಲಿ ಬರೆದಿಲ್ಲ? ಮದುವೆ ಎಂದರೆ ನಾನು ಕಲ್ಪಿಸಿಕೊಂಡಿದ್ದ ಅರ್ಥವೇ ಬೇರೆ, ಆದರೆ ವಾಸ್ತವವೇ ಬೇರೆ ಎಂದು ತಿಳಿಸಿಕೊಟ್ಟಿದ್ದು ಆದಿತ್ಯ ಜೊತೆಗೆ ಸಂಬಂಧ. ಅನಂತರ ಎಲ್ಲವನ್ನು ಕಳೆದುಕೊಳ್ಳಲು ಒಂದು ಕೆಟ್ಟ ಕಾಲ ನನ್ನ ಪಾಲಿಗೆ. ಆದಿತ್ಯ ಅಪ್ಪ ಅಮ್ಮ ಹಿಂದಿಂದೆ ನನ್ನನ್ನು ಅಗಲಿ ಹೋದಾಗ ಪ್ರಪಂಚದಲ್ಲಿ ನನ್ನನ್ನು ಮಾತ್ರ ಹೇಗೆ ಉಳಿಸಿದ್ದೀಯಾ ಎಂದು ಎಷ್ಟು ಬಾರಿ ಪ್ರಶ್ನಿಸಿರಲಿಲ್ಲ ದೇವರಲ್ಲಿ ನಾ. ಆಗೆಲ್ಲ ವರ್ಷ ಋತು ನನ್ನನ್ನು ತಣ್ಣಿಸಿ ಬಿಡುತ್ತಿತ್ತು. ನನ್ನ ಬೇಗೆಯ ತಾಪ ಹಂಚಿಕೊಳ್ಳುತ್ತಿತ್ತು ಈ ಮಂಟಪ, ಈ ಗುಡ್ಡ. ಆದರೆ ಇಂದು ಸೋನೆಯಾಗಿ ಈ ಮಳೆ ಸುರಿದರೂ ನನಗೆ ಅದು ಬೆಂಕಿ ಮಳೆಯೇ. ನನ್ನ ಹೃದಯ ಕಲ್ಲಾಗಿ ಬಿಟ್ಟಿದೆ. ಇನ್ನು ಈ ಮಲೆನಾಡ ಮಳೆಗೆ ಆ ತೊರೆಯುವ ಹುಡುಗಿ ನಾನಲ್ಲ. ಒಂದೊಂದೇ ಹೆಜ್ಜೆಯನ್ನು ಇಡುತ್ತಾ ಏಕಾಂತ ಬಯಸಿ ಬರುವುದು ಇಂದಿಗೆ ಕೊನೆಯದಿರಬೇಕು. ನನಗೆ ಬದುಕುವುದಕ್ಕೆ ಯಾವುದೇ ಕಾರಣ ಇಲ್ಲ ಎನ್ನುತ್ತಿದ್ದರೆ ಜೋರಾಗಿ ಗುಡುಗು ಸದ್ದು ಮಾಡಿತು. ನೀನು ಸಹ ನನ್ನ ಮೇಲೆ ನಿನ್ನ ಸದ್ದಿನ ಪ್ರಬಲ್ಯದಿಂದ ಬಾಯಿ ಮುಚ್ಚಿಸಲು ನೋಡುತ್ತಿದ್ದೀಯಾ? ಅದೇ ತಾನೆ ನಿನ್ನೆ ದೃಶ್ ಮಾಡಿದ್ದು. ಒಂದೇ ಒಂದು ಬಾರಿ ನನ್ನ ಮಾತು ಕೇಳದೆ ನನ್ನನ್ನು ಧಿಕ್ಕರಿಸಿದ. ಆದರೆ ನನ್ನದು ತಪ್ಪಿದೆ. ಪ್ರತಿ ಬಾರಿ ಅವನನ್ನು ಸತ್ಯದ ನಿರೀಕ್ಷೆಯಲ್ಲಿ ಪ್ರಶ್ನಿಸುತ್ತಿದ್ದಾಗ ಇದ್ದ ಗಟ್ಟಿತನ ನಿನ್ನೆ ಪ್ರೀತಿಯಲ್ಲಿ ಅದೆಲ್ಲಿ ಅಡಗಿ ಹೋಗಿತ್ತು ನಾ ಕಾಣೆ. ನಿನ್ನೆ ಒಂದೊಂದು ಸ್ವರವು ಕಷ್ಟಪಟ್ಟು ಗಂಟಲಿನಿಂದ ಬರುತ್ತಿದ್ದರೆ ನನ್ನ ತಲೆ ಖಾಲಿ. ಏಕೆಂದರೆ ಮನಸ್ಸಿನ ಮಾತಿಗೆ ಸಂಕೊಲೆ ಬಿದ್ದಿತು ಅಲ್ಲವಾ? ಅವನ ಮಾತನ್ನು ನಂಬಲು ಸಹ 10 ಬಾರಿ ಏನೆಲ್ಲ ಎಂದರೂ 10 ಬಾರಿ ಯೋಚನೆ ಮಾಡಿ ಅವನನ್ನು ಬೇಡಿಕೊಂಡೆ ಗೊತ್ತಾ? ಬೆಂಕಿಯ ತಾಪಕ್ಕೆ ಮೇಣ ಕರಗಬಹುದು, ಆದರೆ ಒಲವ ತಾಪಕ್ಕೆ ಕರಗದ ನನ್ನವನ ಸನಿಹ ತೊರೆದು ಬಂದು ಬಿಟ್ಟೆ. ಯಾಕಿಷ್ಟು ನನ್ನನ್ನು ಆವರಿಸಿಬಿಟ್ಟೆ ದೃಶ್? ಗುಡ್ ಮಾರ್ನಿಂಗ್ ಜೊತೆಗೆ ಸುರಿಯುತ್ತಿದ್ದ ಮಳೆ, ಕಾಫಿ, ಮಾತುಕತೆ, ಅನುದಿನ ನನ್ನ ಕನಸಿಗೆ ನೀನು ಕೊಡುತ್ತಿದ್ದ ಸ್ಫೂರ್ತಿ. ಅರ್ಧ ದಾರಿಯವರೆಗೂ ನಾ ಮುಂದು ತಾ ಮುಂದು ಎಂದು ಹೊರಡುತ್ತಿದ್ದ ರೀತಿ. ಪ್ರತಿ ಬಾರಿ ಏನಾದರೂ ವ್ಯಂಗ್ಯ ಮಾಡುವ ನಾನು ನಿನ್ನ ಮಾತಿಗೆಲ್ಲ ಏನಾದರೂ ಸಮಜಾಯಿಸಿ ಕೊಡುತ್ತಾ ಇಂಗ್ಲಿಷ್ ಪದಗಳನ್ನು ಕನ್ನಡದಲ್ಲಿ ತಿಳಿಸಿಕೊಡುತ್ತಾ ಬೈದು ನಿನ್ನನ್ನು ತಿದ್ದುತ್ತಿದ್ದು. ಕೋಪದಲ್ಲಿ ನಾ ತಿವಿದಾಗ ನಿನ್ನ ಆ ಮುದ್ದು ಮೂತಿ ನನಗೆ ನಗೆ ಹುಕ್ಕಿಸಿದ್ದು. ಆಲಸ್ಯತನ ತೋರುತ್ತಾ ನಿಧಾನವಾಗಿ ಎದ್ದಾಗ ಬಲವಂತದಿಂದ ಬಚ್ಚಲಿಗೆ ದಬ್ಬಿ LKG ಮಗು ಕಣೆ ನೀನು, ಸಾಕಾಗಿದೆ ನಿನ್ನತ್ರ, ಈಗ ತಿನ್ನದೆ ಓಡ್ತೀಯ, ಆಮೇಲೆ ತಲೆ ಸುತ್ತಿ ಬೀಳ್ತೀಯ ಎನ್ನುತ್ತಾ ರೂಮಲ್ಲಿ ನಾನು ರೆಡಿಯಾಗುತ್ತಿದ್ದರೆ ಬಂದು ಕೈತುತ್ತು ಇಡುತ್ತಿದ್ದೆ.
ಅದೇ ನೆಪಕ್ಕೆ ನಾನು ಬೇಕೆಂದೇ ತಡವಾಗಿ ಹೇಳುತ್ತಿದ್ದೆ ಎಂದರೆ ಸುಳ್ಳಲ್ಲ. ಇಂದು ನನ್ನ ಪರಿಸ್ಥಿತಿಗೆ ನೀನೇ ಕಾರಣ ದೃಶ್. ಮೊದಲಿನಂತೆ ನಾನು ನಿನ್ನನ್ನು ದ್ವೇಷಿಸುವಂತೆ ನೀನು ನಡೆದುಕೊಂಡಿದ್ದರೆ ಇಂದು ಈ ಪರಿಸ್ಥಿತಿ ನಾನು ಇರುತ್ತಿರಲಿಲ್ಲ. ಹೀಗೆ ನಿರ್ಭಾವುಕವಾಗಿ ಇರುತ್ತಿರಲಿಲ್ಲ ಖಂಡಿತ. ನನಗೆ ಇನ್ನು ನೆನಪಿದೆ, ನೀನು ಮದುವೆಯಾಗಲು ಬಂದಾಗ ಇದೇ ಗುಡ್ಡಕ್ಕೆ ನನ್ನನ್ನು ಹಿಂಬಾಲಿಸಿ ಬಂದಿದ್ದು. ಮೊದಲ ಬಾರಿ ನಿನ್ನ ಬಾಯಲ್ಲಿ ಹಾಡು ಕೇಳಿ ಕೋಪ ಬಂದಿತು. ನೀನು ಆಡುತ್ತಿದ್ದರೆ ಎಷ್ಟು ಕೋಪ ಮಾಡಿಕೊಂಡು ಹೊರಟು ಹೋಗಿದ್ದೆ. ಆದರೆ ಈಗಲೂ ಅದೇ ಗುಡ್ಡ, ಅದೇ ನಾನು ಇಲ್ಲಿದ್ದೀನಿ. ಮಳೆಯು ಇನ್ನೇನು ಜೊತೆಯಾಗುತ್ತದೆ ನೋಡು, ಆದರೆ ನೀನಿಲ್ಲ ಅಷ್ಟೆ. ಪ್ರೀತಿ ಸಿಹಿಯಾದ ಭಾಷಣ ಎನ್ನುವುದು ಅರಿವಿಗೆ ಬರುತ್ತಿದೆ ನನಗೆ. ಎಲ್ಲಿ ನೋಡಿದರೂ ನೀನೇ. ಅಲ್ಲ, ನಿನಗೆ ಇಂದು ನನ್ನ ವ್ಯಂಗ್ಯವಿಲ್ಲದೆ ಬೆಳಕಾಯಿತಾ? ಅದೆಷ್ಟು ಸಾರಿ ನನ್ನನ್ನು ನಾನು ನಿಯಂತ್ರಿಸಿಕೊಂಡಿದ್ದೆ ನಿನ್ನ ಸನಿಹದಲ್ಲಿ. ನೀನು ನನ್ನನ್ನು ಅರಿಯದೆ ಅಪ್ಪಿದಾಗಲೂ ತುಟಿಕಚ್ಚಿ ಸತ್ಯವನ್ನು ಒಳಗೆ ನುಂಗಿಕೊಂಡಿದ್ದೆ. ಎಲ್ಲಿ ನಿನ್ನ ಕಣ್ಣಿಗೆ ಸೆಳೆತಕ್ಕೆ ಸಿಲುಕಿ ನಾನೇ ಪ್ರೀತಿ ವಿಷಯ ಹೇಳಿಬಿಡುವೆ ಎಂದು. ಆದರೆ ದಿನ ಕಳೆಯುತ್ತಿದ್ದಂತೆ ಇನ್ನಾದರೂ ಹೇಳಿಬಿಡು ಅನಿಸಲು ಶುರುವಾಯಿತು. ಹಠ, ಮೊಂಡುತನ ಇವೆಲ್ಲದರ ಹೊರತಾಗಿ ನಾನೇ ಸೋತು ಪ್ರೀತಿ ಹೇಳಿಕೊಳ್ಳಲು ಮುಂದೆ ಬಂದಾಗ ನೀ ಕೊಟ್ಟ ತಿರಸ್ಕಾರದ ಉಡುಗೊರೆಯನ್ನು ಭರಿಸಲು ನನ್ನಿಂದ ಆಗುತ್ತಿಲ್ಲ ಎನ್ನುತ್ತಾ ಗಾಳಿಗೆ ಮೈಯೊಡ್ಡಿ ನಿಂತು ಬಿಟ್ಟಿದ್ದಾಳೆ. ತಂಗಾಳಿ ಬಿರುಗಾಳಿಯಾಗಿ ಮಾರ್ಪಟ್ಟಿದೆ. ಸೆರಗು ಗಾಳಿಯೊಂದಿಗೆ ತರ್ಕಕ್ಕೆ ಬಿದ್ದಿದೆ. ಕಾಡಿಸುತ್ತಿರುವ ಮುಂಗುರುಳು ಈಗಲೂ ಅವನ ಸನಿಹ ಬಯಸಿದೆ. ಕರಣಗಳಲ್ಲಿ ಇನ್ನೂ ಅವನ ಪ್ರೀತಿಯ ಉಡುಗೊರೆ ಜೋತಾಡುತ್ತಿದೆ. ಅದೇ ಭೀಮನ ಅಮಾವಾಸ್ಯೆಯ ದಿನ ಕಿತಾಪತಿ ಮಾಡಿ ಮತ್ತೆ ತಾನೇ ಕ್ಷಮೆ ಕೇಳಿದಾಗ ಕೊಟ್ಟ ವಜ್ರದ ಓಲೆಗಳು ಅವು. ನೆನ್ನೆ ಹಾಕಿಕೊಂಡಿದ್ದಳು. ಅಂದು ಅವನು ಕೈಗಿಟ್ಟಾಗ ಇದು ಯಾರಿಗೆ ಎನ್ನುತ್ತಾ ಪ್ರಶ್ನಿಸಿದಾಗ ನನ್ನ ಗರ್ಲ್ ಫ್ರೆಂಡ್ ಗಿಫ್ಟ್ ಮಾಡೋಕೆ ಹೇಗಿದೆ ಎನ್ನುತ್ತಾ ನನ್ನನ್ನು ಕಿಚಾಯಿಸಿದಾಗ ಕೋಪದಲ್ಲಿ 1 ಗಂಟೆ ಮಾತು ಬಿಟ್ಟಿದ್ದಕ್ಕೆ ಅದು ಹೇಗೆ ಹಿಂದಿಂದೆ ಬಂದು ಸಮಾಧಾನ ಮಾಡಿದ ಪರಿಯನ್ನು ಮರೆಯಲು ಸಾಧ್ಯವೇ? ಹೀಗೆ ಒಂದಾ ಎರಡ ಅನುದಿನವೂ ಹೊಸ ದಿನ ಮರಳಿ ಮರಳಿ ಒಲವಲ್ಲಿ ಬೀಳುತ್ತಿದ್ದವಳನ್ನು ಒಂದೇ ಬಾರಿಗೆ ಎಲ್ಲವನ್ನು ತೊರೆದು ಹೊರಟು ಹೋಗು ಎಂದರೆ ಹೇಗೆ ದೂರಾಗುವಿಕೆ ನಿಜಕ್ಕೂ ಅಸಾಧ್ಯ ಎನ್ನುವುದು ನಿನಗೆ ಗೊತ್ತಾ ದೃಶ್? ನನ್ನನ್ನು ಬಿಡು. 2 ವರ್ಷದ ನಿನ್ನ ಪ್ರೀತಿಯನ್ನು ನೀನೇ ಕೈಯಾರೆ ದೂರ ಮಾಡಿಕೊಂಡಾಗ ನಿನಗೆ ಏನು ಅನಿಸಲಿಲ್ಲವ ದೃಶ್? ಹೇಟ್ ಯು ಫಾರ್ ಎವರ್ ಎಂದು ನಾಲಿಗೆ ನುಡಿದರೂ ಮನಸ್ಸು ಮಾತ್ರ ಇನ್ನು ಬೇರೆಯೇ ನುಡಿದಿತ್ತು. ಇನ್ನು ಈ ಮಲೆನಾಡಿನ ಮಳೆ ಕೂಡ ನನ್ನನ್ನು ತನ್ಮಯವಾಗಿಸುವುದಕ್ಕೆ ಬಿಡುವುದಿಲ್ಲ. ಸೋತು ಸೋತು ಸಾಕಾಗಿದೆ ನನ್ನ ಪಾಲಿಗೆ. ಇನ್ನೆಲ್ಲ ಖಾಲಿತನ, ಸೀಮಿತ ಅಷ್ಟೆ ಎನ್ನುತ್ತಾ ಆಗ ತಾನೇ ಶುರುವಾಗುತ್ತಿದ್ದ ಮಳೆಯ ಮೇಲೆ ಕೋಪ ತೋರಿಸುತ್ತಾ ಮಂಟಪದ ಛಾವಣಿಯಡಿ ಆಸರೆ ಬಯಸಿ ನಿಂತಳು. ಈ ಮಳೆಯಲ್ಲಿ ಇನ್ನೆಂದಿಗೂ ಜೊತೆಯಾಗುವೆ ಎಂದವನೇ ಇರದಿದ್ದ ಮೇಲೆ ನನಗೂ ಇನ್ನೇನು ಬೇಕಿಲ್ಲ ಎನ್ನುತ್ತಾ ಮುಖ ತಿರುಗಿಸಿ ನಿಲ್ಲುತ್ತಿದ್ದವಳನ್ನು ಮತ್ತೆ ಅದೇ ಮಳೆಗೆ ಮೈಯೊಡ್ಡುವಂತೆ ಮಾಡಿದ್ದು ಅವಳನ್ನು ಹಿಡಿದು ತಂದ ಅವನ ಬಿರುಸಾದ ಕೈಗಳು. ಆಗಲೇ ಸದ್ದು ಮಾಡುತ್ತಾ ಬರಬೇಕೆ ವರುಣ? ಅವನ ಸ್ಪರ್ಶದಿಂದಲೇ ಎಚ್ಚೆತ್ತವಳು. ನಾನು ಕಾಣುತ್ತಿರುವುದು ಕನಸಲ್ಲ ತಾನೆ ಎಂದುಕೊಂಡು ಅವನನ್ನೇ ನೋಡುತ್ತಿದ್ದಳು. ಅವನ ಕಣ್ಣಲ್ಲಿ ಅದೇ ಕೋಪ ನೋಡಿ ಮತ್ತೆ ತನ್ನನ್ನು ಶಾಶ್ವತವಾಗಿ ದೂರ ಮಾಡಿ ಹೇಳಿ ಹೋಗಲು ಬರುತ್ತಿದ್ದಾನೆ ಎಂದುಕೊಂಡು ಮನಸ್ಸನ್ನು ಮೊದಲೇ ಕಲ್ಲಾಗಿಸಿದ್ದಳು ಧ್ವನಿ. ನನ್ನನ್ನು ಬಿಟ್ಟು 24 ಗಂಟೆ ಆಗಿಲ್ಲ, ಆಗಲೇ ಕೊಬ್ಬು ತಲೆಗೆ ಹತ್ತಿಬಿಟ್ಟಿದೆ. ಏನು ಮಾಡುವುದು? ದುಬೈ ಆಗಿದ್ದರೆ ನಾನು ನಿನ್ನನ್ನು ಜಗ್ಗಿಸುತ್ತಿದ್ದೆ. ಇದು ನಿನ್ನ ಊರು ಎಂದು ಜಾಸ್ತಿ ಕುಣಿಯಬೇಡ ಎನ್ನುತ್ತಾ ಹೋಗಿ ಮತ್ತೆ ಅವಳ ಕೈ ಹಿಡಿದುಕೊಂಡ. ಅದನ್ನು ಹೇಳೋಕೆ ನೀನು ಯಾವ ಮಹಾನುಭಾವ? ನಿನ್ನನ್ನು ನಾನು ಎಲ್ಲಿಯವರೆಗೂ ನೋಡೇ ಇಲ್ಲ. ಸುಮ್ಮನೆ ಬಂದು ನನಗೆ ಗಜಿಬಿಜಿ ಮಾಡಬೇಡ. ಕಿರುಚಿ ಎಲ್ಲರನ್ನು ಸೇರಿಸಿ ಬಿಡುತ್ತೇನೆ. ಸಾಕು ನಿಲ್ಲಿಸು. ಇಲ್ಲಿ ನೀನು ಕಿರುಚಿದ್ದರೂ ಬರೋಕೆ ಅರ್ಧ ಗಂಟೆ ಬೇಕು. ಇನ್ನೊಬ್ಬರು ಗೊತ್ತು ನಾನು ಮಾಡಿರುವುದು ತಪ್ಪು ಅಂತ. ಅದನ್ನು ಬಿಟ್ಟು ತಾಳಿ ಕಟ್ಟಿದ ಗಂಡ ಹಿಡಿದುಕೊಂಡರೆ ಎಲ್ಲರನ್ನು ಸೇರಿಸುತ್ತೇನೆ ಅಂತೀಯಲ್ಲ, ನಿನಗೇನು ಬಂದಿರುವುದು ಎನ್ನುತ್ತಾ ಇನ್ನೂ ಹತ್ತಿರಕ್ಕೆ ಎಳೆದುಕೊಂಡ. ಮಳೆ ದೋ ಎಂದು ಸುರಿಯತೊಡಗಿತು. ಧ್ವನಿ ಎಲ್ಲಿ ಅವನ ಪರಿಗೆ ಕರಗಿ ಬಿಡುತ್ತೇನೆ. ಇವೆಲ್ಲವೂ ಈಗಲೂ ನಾಟಕ ಎಂದುಕೊಂಡು ಅವನ ಕೈಯಿಂದ ಬಿಡಿಸಿಕೊಳ್ಳಲು ಕೊಸರಾಡುತ್ತಿದ್ದಳು. ನೋಡಿ, ನನ್ನನ್ನು ಬಿಟ್ಟು ದೂರ ಸರಿಯಿರಿ. ನೀವು ಯಾರು ಅಂತ ನನಗೆ ಗೊತ್ತಿಲ್ಲ. ಅದನ್ನು ಬಿಟ್ಟು ನನ್ನ ಗಂಡ ಅದು ಇದು ಅಂದರೆ ಸರಿ ಇರುವುದಿಲ್ಲ. ನನ್ನ ಗಂಡ ಇಲ್ಲಿಲ್ಲ. ಅಷ್ಟಕ್ಕೂ ನನ್ನ ಹುಡುಕಿ ಬರುವಷ್ಟು ಒಳ್ಳೆಯ ಮನುಷ್ಯ ಅವನೇನಲ್ಲ. ಅವನ ಕೈಯಾರೆ ತಿರಸ್ಕಾರಗೊಂಡು ಬಂದು ನಾನಿಲ್ಲಿ ನಿಂತಿರುವುದು. ಸುಮ್ಮನೆ ಹೀಗೆಲ್ಲ ಮಾತನಾಡಿದರೆ ಚೆನ್ನಾಗಿರುವುದಿಲ್ಲ. ಹೋಗ್ರಿ ಆ ಕಡೆ ಎಂದಳು. ಎತ್ತಿ ಬಾರಿಸಿದರೆ 32 ಅಲ್ಲು ಉದುರಿ ಹೋಗಬೇಕು. ನೀನು ಇಲ್ಲದ ಅನುಕ್ಷಣವು ನರಕ ನೋಡಿ ಬಂದ ನನ್ನ ಪಾಡು ನಿನಗೇನೆ ಗೊತ್ತು. ಅದೇ ದುಬೈ ಪ್ರಾಣಿ ನಿನ್ನ ಗಂಡನನ್ನು ನಿನಗೋಸ್ಕರ ಓಡೋಡಿ ಬಂದಿದ್ದೇನೆ ಜೀವನ ಪರ್ಯಂತ ಈ ಮಳೆಯಲ್ಲಿ ಜೊತೆಯಾಗಿ ಇರುವುದಕ್ಕೆ. ಈಗಲೂ ನೀನೇನಾದರೂ ಕೆಟ್ಟ ಆಟ ಮಾಡಿದರೆ ಬಂದ ದಾರಿಯಲ್ಲಿ ಹೋಗುತ್ತಿರುತ್ತೇನೆ ಎಂದಾಗ ಅವನಿಂದ ಬಿರುಸಾಗಿ ಬಿಡಿಸಿಕೊಂಡಳು. ಓಹೋ, ಅದ್ಯಾವ ನರಕ ಗೊತ್ತಿದ್ದರೆ ನನಗೆ ಹೇಳು. ಭೂಮಿ ಮೇಲೆ ಸಾಕಾಗಿದೆ ನನಗೆ. ಅವನು ಇವನು ಈ ತರ್ಕ ನನಗೆ ಆಗುತ್ತಿಲ್ಲ. ಈಗ ಹೆಂಡತಿ ಮಾತ್ರ ಬೇಕು. ಆದರೆ ಅವಳು ಹೇಳುವ ಮಾತುಗಳನ್ನು ಕೇಳುವ ವ್ಯವಧಾಯ ಮಾತ್ರ ರೂಢಿಸಿಕೊಳ್ಳುವುದಿಲ್ಲ. ಅಷ್ಟಕ್ಕೂ ನಿಮ್ಮಿಬ್ಬರ ಬದುಕಲ್ಲಿ ಹೆಚ್ಚುವರಿ ಏನು ವ್ಯತ್ಯಾಸ ಆಗಿದೆ? ನಾನು ನಿನಗೆ ಅಪರಿಚಿತೆ, ನೀನು ನನ್ನ ಪಾಲಿಗೆ ಆಗಂತುಕ ಎನ್ನುತ್ತಾ ಮುಂದುವರಿದಳು.
ನನಗೆ ಹೊಸದಾದರೂ ನಿನಗೆ 2 ವರ್ಷದ ವಿರಹ ಹಳೆಯದಲ್ಲವಾ? ನಿನ್ನ ಮೇಲೆ ಜೀವನ ಪರ್ಯಂತ ಅದೇ ಅಭ್ಯಾಸ ಮಾಡಿಕೊ. ನೀನು ಹೇಳಿದಂತೆ ಇನ್ನ ಮೇಲೆ ನನ್ನ ಜೀವನ ನನ್ನ ಊರಲ್ಲಿ ಅಷ್ಟೇ ಸೀಮಿತ. ನನ್ನನ್ನು ಬಿಟ್ಟು ಹೊರಟು ಹೋಗು. ಈಗ ನೀನು ಎಷ್ಟು ಕೇಳಿಕೊಂಡರೂ ನಾನು ಕರಗುವುದಿಲ್ಲ ಎಂದಳು. ಮೊದಲ ಬಾರಿ ನಡುಗಿ ಹೋದ. ತನ್ನಿಂದ ಅವಳ ಮನಸ್ಸು ಈ ಪರಿ ಕಲ್ಲಾಗಿ ಬಿಟ್ಟಿದೆ ಎಂದು ಊಹಿಸಿಕೊಳ್ಳಲು ಆಗಲಿಲ್ಲ. ನೋಡಿದರೆ ಹಳೆ ವಿರಹವನ್ನು ರೂಢಿಸಿಕೊ ಎಂದಾಗ ಅವನ ಮನಸ್ಸು ಇಷ್ಟು ಬೇಗ ನನ್ನವಳ ಕಳೆದು ತೀರ ಬಿಟ್ಟನ ಎಂದು ಇಡಿಶಾಪ ಹಾಕಿದ್ದು ಸುಳ್ಳಲ್ಲ. ಅವನಿಗೆ ಬೆನ್ನು ಹಾಕಿ ನಿಂತವಳನ್ನು ತನ್ನ ಕಡೆಗೆ ತಿರುಗಿಸಿಕೊಂಡು ಧ್ವನಿ, ಕೊನೆಯ ಬಾರಿ ನನಗೆ ಒಂದು ಅವಕಾಶ ಕೊಟ್ಟು ಬಿಡೆ. ಎದೆ ಚಿಪ್ಪಿನಲ್ಲಿ ನಿನ್ನನ್ನು ಜೋಪಾನವಾಗಿ ಕಾಪಾಡಿಕೊಳ್ಳುವ ಜವಾಬ್ದಾರಿ ನನ್ನದು. ನಾನು ನಿಜಕ್ಕೂ ತಪ್ಪಿತಸ್ಥ ಧ್ವನಿ. ನನ್ನೆಲ್ಲ ಒತ್ತಡಗಳ ಪರಿಣಾಮ ನಿನ್ನ ಮೇಲೆ ಏರಬಾರದಾಗಿತ್ತು. ನಿನಗೆ ಅದರಿಂದ ಅದೆಷ್ಟು ನೋವು ಕೊಟ್ಟುಬಿಟ್ಟೆ. ನನಗೆ ನಿನ್ನ ಮೇಲೆ ಮೊದಲಿನಿಂದಲೂ ಪ್ರೀತಿ ಇದೆ, ಈಗಿನಿಂದ ಅಲ್ಲ. ಇಂದು ನಿಮಿಷದ ಹಿಂದೆಯಷ್ಟೇ ಅವಳು ಹೇಳಿದ ಮಾತನ್ನು ಪುನಃಸ್ಮರಣೆ ಮಾಡಿಕೊಂಡ. 2 ವರ್ಷದಿಂದ ರೂಢಿಯಾಗಿದ್ದ ವಿರಹ ಅಂದಿದ್ದಳು. ಅಂದರೆ ನಾನು ಇವಳನ್ನು ಮೊದಲು ಪ್ರೀತಿಸಿದ ವಿಷಯ ಅವಳಿಗೆ ಗೊತ್ತಾ ಎಂದುಕೊಂಡು ಹಿಡಿತ ಸಡಿಲಿಸಿ ಅವಳ ಮುಂದೆ ಹೋಗಿ ನಿಂತ. ಹಾಗಾದರೆ ನಿನಗೆ ನನ್ನ ವಿಷಯ ಎಂದಾಗ ಧ್ವನಿಯಲ್ಲಿ ಅಳುಕು. ಓಹೋ, ಸತ್ಯದ ವರದಿ ಒಪ್ಪಿಸಲು ಬರ್ತಿದ್ದೀಯಾ? ಬಿಡು ದೃಶ್, ನಿನಗಿಂತ ಒಂದು ಕೈ ಹೆಚ್ಚೇ ನನಗೆ ಎಲ್ಲ ಚೆನ್ನಾಗಿ ಗೊತ್ತು. ನಿಜಕ್ಕೂ ಅದನ್ನೆಲ್ಲ ತಿಳಿದ ಮೇಲೆ ನಿನ್ನನ್ನು ಪ್ರೀತಿಸಿದೆ. ಆದರೆ ಅಷ್ಟರ ಮೇಲೆ ಕೂಡ ನಿನ್ನನ್ನು ಒಂದೇ ಒಂದು ಬಾರಿ ಕೂಡ ಯಾಕೆ ನನ್ನ ಮೇಲೆ ಎಲ್ಲ ಪರಿಣಾಮಗಳು ಎಂದು ಪ್ರಶ್ನೆ ಮಾಡಲಿಲ್ಲ. ಯಾಕೆ ಗೊತ್ತಾ? ನಿನ್ನ ಸನಿಹ ಅಷ್ಟು ನಂಬಿಕೆ ನನಗೆ ಬೆಳೆಸಿಬಿಟ್ಟಿತು. ಆದರೆ ಈ ಪರಿಗೆ ದೂರವಿದ್ದು ಮುಖ ತಿರುಗಿಸುವಂತೆ ಮಾಡುತ್ತದೆ ಸಂದರ್ಭ ಎಂದುಕೊಂಡಿರಲಿಲ್ಲ. ಹಾಗಾದರೆ ನಿನಗೆ ಸಿಕ್ಕ ಈ ಪೇಪರ್ ಬಿಟ್ಟು ನಿನಗೆ ಬೇರೆ ಎಲ್ಲ ಸತ್ಯ ಕೂಡ ಗೊತ್ತಿಲ್ಲ? ದೃಶ್ ಪ್ರಶ್ನೆ ಇನ್ನೂ ನಿಂತಿಲ್ಲ. ಹೌದು, ಆಗಲೇ 3 ತಿಂಗಳಾಯಿತು ನನಗೆ ಪ್ರತಿಯೊಂದು ವಿಷಯವೂ ಗೊತ್ತಾಗಿ. ಆದರೆ ನಿನ್ನ ಬಾಯಿಯಿಂದಲೇ ಎಲ್ಲವನ್ನು ಕೇಳುವ ಆಸೆ ಒಂದಾನೊಂದು ಕಾಲದಲ್ಲಿ ಇತ್ತು. ಅದಕ್ಕೆ ನಾನು ಮಾಡಿದ ಅರಸಾಹಸ ಅಷ್ಟಿಷ್ಟಲ್ಲ ಬಿಡಿ ಮಿಸ್ಟರ್ ದೃಶ್. ಆದರೆ ನೀವು ಕೈಗೆ ಸೇರಿದ ಕಾಗದ ನನಗೆ ನಿನ್ನೆಯಷ್ಟೇ ಸಿಕ್ಕಿದ್ದು. ಆದರೆ ಕೆಲವು ದಿನಗಳ ಹಿಂದೆ ನೀನೇ ಬಂದು ಅದೊಂದು ಕಾಗದವನ್ನು ನಾಶ ಮಾಡಿ ನನ್ನ ಮನಸ್ಸಿನ ಮಾತನ್ನು, ಎಲ್ಲ ಸತ್ಯವನ್ನು ನಿನ್ನ ಬಳಿ ಹೇಳುತ್ತೇನೆ ಎಂದು ನಿದ್ದೆಯಲ್ಲೆದ್ದಾಗ ಹೇಳಿದಾಗ ಯೋಚಿಸಿ ಸಾಕಾಗಿತ್ತು ಅದೆಂತಹ ನಿಗೂಢ ಕಾಗದ ಎಂದು. ನಿನ್ನೆ ಆದಿತ್ಯನ ಕಬೋರ್ಡಲ್ಲಿ ಸಿಕ್ಕ ಡಿವೋರ್ಸ್ ಪೇಪರ್ ಇವು. ಆಗ ನನಗೆ ತಿಳಿಯಿತು, ನೀನು ನಾಶ ಮಾಡಬೇಕು ಅಂದುಕೊಂಡಿದ್ದ ಪೇಪರ್ ಇದೆ ಎಂದು. ನನಗೆ ನಿನಗೋಸ್ಕರ ಪ್ರೇಮ ನಿವೇದನೆ ಮಾಡಿ ಯಾವ ಉಡುಗೊರೆ ಕೊಡಬಹುದು ಎಂದು ತಲೆಬಿಸಿಯಾಗಿತ್ತು. ಅದಕ್ಕೆ ಪ್ರತಿ ಬಾರಿ ನಿನ್ನದೇ ರೀತಿಯಲ್ಲಿ ನಾನು ಬೇಡ ಅಂದಿದ್ದ ವಸ್ತ್ರಗಳಿಗೆ ಬೆಂಕಿ ಹಚ್ಚಿಬಿಡು ಎಂದು ಕೊಡುತ್ತಿದ್ದ ಲೆಟರ್ ಜೊತೆ ಈ ಪತ್ರಗಳನ್ನು ಗಿಫ್ಟ್ ಮಾಡಿದ್ದು. ಇವನ್ನು ದಹಿಸಿ ನಮ್ಮ ಬಾಳ ಬೆಳಕನ್ನು ಹೊತ್ತಿಸಿ ಅಳಿದುಳಿದು ಕಪ್ಪು ಮಸಿಯನ್ನು ಜೀವನದಿಂದ ಸಂಪೂರ್ಣವಾಗಿ ಹೊರಹಾಕಲು ನಾನು ನಿಶ್ಚಯಿಸಿದೆ. ಆದರೆ ನೀನು ನನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಮಿಸ್ಟರ್ ದೃಶ್. ಈಗಲೂ ನಾನು ತುಂಬ ರಿಗ್ರೆಟ್ ಮಾಡುತ್ತಿದ್ದೇನೆ. ನಿನ್ನನ್ನು ಪ್ರೀತಿಸಬಾರದಾಗಿತ್ತು. ನಿನಗೆ ನಿನ್ನ ವಿಷಯದಲ್ಲಿ ಇರದ ಸ್ವಾರ್ಥ ಪ್ರತಿ ಬಾರಿ ಮತ್ತೊಬ್ಬರನ್ನು ಗೆಲ್ಲಿಸುವುದರಲ್ಲಿ, ಅವರ ಹುಳುಕನ್ನು ಮುಚ್ಚುವುದರಲ್ಲಿ ಇತ್ತು. ಇದರಿಂದ ನಿನಗೆ ಅಭ್ಯಾಸವಾಗಿ ಕಲ್ಲು ಮನಸ್ಸು ಮಾಡಿಕೊಂಡಿದ್ದೀಯ. ಆದರೆ ನಾನು ಹಾಗೆ ಇರಬೇಕು ಎಂದು ಏನೂ ಇಲ್ಲವಲ್ಲ, ಹೌದು ತಾನೆ? ಇದೆಲ್ಲ ನನಗೆ ಹೊಸದು ದೃಶ್ ಎನ್ನುತ್ತಾ ಬಿಕ್ಕಳಿಸಿದಳು. ನನ್ನ ಪ್ರೀತಿ, ಆಸೆ, ಕನಸುಗಳು ತಿಳಿದುಕೊಂಡ ನೀನು ನನ್ನ ಪ್ರೀತಿಯನ್ನು ಯಾಕೆ ಅರಿತುಕೊಳ್ಳಲಿಲ್ಲ? ಪ್ರತಿ ಬಾರಿ ಬೇಜಾರಾಯ್ತಾ, ಕೋಪ ಬಂದಿತಾ ಎಂದು 100 ಬಾರಿ ಪ್ರಶ್ನೆ ಮಾಡುತ್ತಿದ್ದವನು ಒಂದೇ ಒಂದು ಬಾರಿ ನನ್ನ ಮೇಲೆ ಒಲವಾಯಿತಾ ಎಂದು ನೀನು ಪ್ರಶ್ನಿಸಲಿಲ್ಲ. ಅಸಲಿಗೆ ನಿನಗೆ ಹೀಗಿದ್ದ ಮನಸ್ಥಿತಿ ಇನ್ನು 10 ನಿಮಿಷಕ್ಕೆ ಇರುವುದಿಲ್ಲ. ನಾನು ಮತ್ತೆ ನಿನ್ನ ನೆನಪಿನಲ್ಲಿ ಮೂರ್ಖಳಾಗುವುದಿಲ್ಲ. ನನ್ನನ್ನು ತೊರೆದು ಹೊರಟು ಬಿಡು ಎಂದು ಅವನಿಗೆ ಬೆನ್ನು ಹಾಕಿ ನಿಂತು ಬಿಟ್ಟಳು. ದೃಶ್ ಮಂಡಿಗಾಲಲ್ಲಿ ಕುಸಿದು ತಾನು ಧ್ವನಿಯನ್ನು ಅವಳ ರೀತಿಯಲ್ಲಿ ಯಾಕೆ ಸ್ವೀಕರಿಸಲಿಲ್ಲ, ಒಬ್ಬ ಹೆಣ್ಣಿನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಎಂದು ಮನಸ್ಸು ಗೀಳಿಡುತ್ತಿತ್ತು. ಆದರೆ ಅವಳು ಮಾತ್ರ ನಿರ್ಣಯಿಸಿ ಆಗಿದೆ. ಈಗ ಅವನಿಗೆ ಇರುವುದು ಒಂದೇ ದಾರಿ. ಇನ್ನು ಯಾರು ಬಂದರೂ ಅವಳನ್ನು ತನ್ನ ಪಾಲಿಗೆ ಉಳಿಸಿಕೊಳ್ಳುವೆ ಎಂದು ಭರವಸೆ ನೀಡುವ ರೀತಿ ಆತ ನಡೆದುಕೊಳ್ಳಬೇಕು. ಹೌದು, ಇಂದು ಸೋಲದಿದ್ದರೆ ಮುಂದೆ ಅವಳ ಪ್ರೀತಿಯನ್ನು ಗೆಲ್ಲಲು ಆಗುವುದಿಲ್ಲ ಎಂದುಕೊಂಡು ಎದ್ದು ಅವಳನ್ನು ಒಮ್ಮೆಲೆ ಬಿಗಿಯಾಗಿ ಅಪ್ಪಿಕೊಂಡು ಬಿಟ್ಟ. ಅವಳ ದೇಹ ತಟಸ್ಥವಾಗಿ ಇದ್ದರೂ ಕೈಗಳು ಒಮ್ಮೆ ಕ್ಷಮಿಸಿ ಬಿಡಲಾರೆಯ ಎನ್ನುತ್ತಾ ಅವನನ್ನು ಅಪ್ಪಲು ಹೋಗಿ ಮತ್ತೆ ಜಡವಾಗಿ ಬಿಟ್ಟವು. ಸಾರಿ ಕಣೆ, ನಿನ್ನನ್ನು ಪ್ರತಿ ಬಾರಿ ಪರೀಕ್ಷೆಗಳಿಗೆ ದೂಡಿಬಿಟ್ಟು ತಪ್ಪು ಮಾಡಿಬಿಟ್ಟೆ. ಪ್ರತಿ ಸಮಸ್ಯೆಗೆ ತ್ಯಾಗವೇ ಪರಿಹಾರ ಅಲ್ಲವೇ ಅಲ್ಲ. ಆದರೆ ಅದನ್ನು ಅರಿಯದೆ ನಾನು ಚಿಕ್ಕವನಾದರೆ, ಎಲ್ಲ ತಿಳಿದುಕೊಂಡು ನೀನು ನನ್ನನ್ನು ಅರ್ಥೈಸಿಕೊಂಡು ಮೌನವಾಗಿದ್ದ ಧ್ವನಿ. ನಾನೇ ಪಾಪಿ. ಒಂದು ರೀತಿ ನಿನ್ನನ್ನು ನೋಡಿದ ದಿನದಿಂದ ಇಲ್ಲಿಯವರೆಗೂ ನಿನ್ನ ಮೇಲೆ ಒಂದಿಂಚು ಸಹ ಒಲವು ನನಗೆ ಕಡಿಮೆ ಆಗಿಲ್ಲ ಕಣೆ. ಆದರೆ ಸಂದರ್ಭ ಮಾತ್ರ ನನ್ನನ್ನು ಹೀಗೆಲ್ಲ ಮಾಡಿಸಿಬಿಟ್ಟಿತು. ಅಷ್ಟಕ್ಕೂ ನೀನಿಲ್ಲದ ಈಗ ಉಸಿರಾಡುವುದು ಕಷ್ಟ ಅನಿಸುತ್ತಿದೆ ನನಗೆ. ನೀನು ಜೀವನ ಪರ್ಯಂತ ವ್ಯಂಗ್ಯ ಮಾಡಲು ಬೇಕು.
ನಿನ್ನ ತಿವಿತ ಇಲ್ಲದೆ ನನ್ನ ಕೆನ್ನೆಗಳು ಸೊರಗಿ ಹೋಗಿದೆ. ಪ್ಲೀಸ್ ಧ್ವನಿ, ನನ್ನನ್ನು ಕ್ಷಮಿಸಿಬಿಡು. ಇದೊಂದು ಬಾರಿ ಅಷ್ಟೇ. ಮತ್ತೆ ಇನ್ನೆಂದಿಗೂ ನಿನ್ನ ಬಳಿ ಈ ರೀತಿ ನಡೆದುಕೊಳ್ಳುವುದಿಲ್ಲ. ನನ್ನೊಂದಿಗೆ ವಾಪಸ್ ಬಂದು ಬಿಡು ಎಂದು ಬೇಡಿಕೊಂಡ. ಅಷ್ಟಕ್ಕೂ ನಿನ್ನೆ ನೀನು ಯಾಕೆ ಹಾಗೆ ನಡೆದುಕೊಂಡೆ ದೃಶ್? ಅವನ ತೊಳಲಾಟವನ್ನು ಅರಿತು ಸಮಾಧಾನವಾಗಿ ಕೇಳಿದಳು ಧ್ವನಿ. ಅವಳ ಕೈ ಹಿಡಿದು ಪರಿಸ್ಥಿತಿ ಆಗಿತ್ತು. ನಾನು ಹಾಗೆ ಹೇಳದಿದ್ದರೆ ನೀನು ಜೀವಂತವಾಗಿರುತ್ತಿರಲಿಲ್ಲ ಧ್ವನಿ. ಇದಕ್ಕೆಲ್ಲ ಕಾರಣ ನನ್ನವರು ಅಲ್ಲ, ನನ್ನವರು ಎಂದುಕೊಂಡಿದ್ದವರು. ಹಾಗಾದರೆ ನಿನ್ನೆ ನೀನು ಹಾಗೆಲ್ಲ ಮಾತನಾಡುವಾಗ ಕೂಡ ನನ್ನ ಮೇಲೆ ಪ್ರೀತಿ ಇತ್ತಾ? ಮತ್ತೆ ನಾಟುವ ಪ್ರಶ್ನೆ ಅವಳದ್ದು. ನಿನ್ನ ಮೇಲೆ ಪ್ರೀತಿ ಇದ್ದಿದ್ದಕ್ಕೆ ನಿನ್ನನ್ನು ಅಲ್ಲಿಂದ ಕಳಿಸಿದ್ದು. ಇಲ್ಲವಾದರೆ ನಿನ್ನನ್ನು ಶಾಶ್ವತವಾಗಿ ಕಳೆದುಕೊಳ್ಳುತ್ತಿದ್ದೆ. ಅತ್ತ ಕ್ಷಮಿಕ ಕೂಡ ಇಲ್ಲವಾಗುತ್ತಿದ್ದಳು ಎಂದಾಗ, ಹಾಗಾದರೆ ನಿನ್ನೆ ಬರದಿದ್ದವ ಈಗ ಯಾಕೆ ಹುಡುಕಿ ಬಂದೆ? ಅಬ್ಬ, ಅವಳ ಪ್ರಶ್ನೆಗಳು ಅವಳಿಗೆ ಪ್ರೀತಿ. ನಿನ್ನೆ ಅಲ್ಲ, ಇವತ್ತು ಬೆಳಗಿನ ತನಕವೂ ನನ್ನಲ್ಲಿ ಅರಿಯದ ಭಯ ತುಂಬಿತ್ತು. ಜೊತೆಗೆ ಪಶ್ಚಾತ್ತಾಪ ತುಂಬಿ ಹೋಗಿತ್ತು ಧ್ವನಿ. ನೀನು ಪ್ರೇಮ ನಿವೇದನೆ ಮಾಡಿದಾಗ ಮೊದಲಿಗೆ ನಿನಗೆ ಅಷ್ಟು ಸತ್ಯಗಳು ಗೊತ್ತು ಎಂದು ನನಗೆ ತಿಳಿದಿರಲಿಲ್ಲ. ನಾನು ಹೇಳುವ ಸಮಯವೂ ಅದು ಆಗಿರಲಿಲ್ಲ. ಅಲ್ಲದೆ ನಿನ್ನನ್ನು ಉಳಿಸಿಕೊಳ್ಳಲು ಇದ್ದ ಮಾರ್ಗಗಳಲ್ಲಿ ನಿನ್ನನ್ನು ದುಬೈಯಿಂದ ಕಳಿಸುವುದೇ ಸರಿ ಎಂದು ತೋರಿತು. ಜೊತೆಯಲ್ಲಿ ಇನ್ನೊಂದು ಹೊಸ ತರ್ಕ. ನೀನೇನಾದರೂ ಇಷ್ಟೆಲ್ಲ ಸತ್ಯ ತಿಳಿದು ನನ್ನನ್ನು ಬಿಟ್ಟು ಹೋಗಿಬಿಟ್ಟರೆ ಇದೇ ಪ್ರೀತಿಯನ್ನು ಒಮ್ಮೆ ಅನುಭವಿಸಿ ಅನಂತರ ಅದರಿಂದ ವಂಚಿತನಾದರೆ ಎನ್ನುವ ಹೊಸ ಭಯ ಎನ್ನುತ್ತಾ ಉಸಿರು ದಬ್ಬಿದ. ಈಗಲೂ ಅದನ್ನು ನೆನಪಿಸಿಕೊಳ್ಳಲು ನನ್ನ ಕೈಯಲ್ಲಿ ಆಗುತ್ತಿಲ್ಲ ಕಣೆ. ಎಷ್ಟು ನಿಷ್ಠಾರುಣ್ಯವಾಗಿ ಕತ್ತಲ ರಾತ್ರಿಯಲ್ಲಿ ನಿನ್ನನ್ನು ಕಳಿಸಿಬಿಟ್ಟೆ. ಒಂದೊಂದು ಕ್ಷಣವೂ ನನ್ನನ್ನು ನೀನೆಷ್ಟು ಕೀಳು ಮಟ್ಟದವನು ಎಂದು ಹಂಗಿಸಿ ಚುಚ್ಚುತ್ತಿತ್ತು. ಐ ವಾಸ್ ಬ್ಲಾಂಕ್. ಆದರೆ ಇಂದು ಬೆಳಿಗ್ಗೆ ಬೆಡ್ ಮೇಲೆ ಒಂದು ಗಿಫ್ಟ್ ಇದ್ದಿದ್ದು ನೋಡಿ ತೆರೆದು ನೋಡಿದೆ. ಅದರಲ್ಲಿದ್ದ ಡೈವರ್ಸ್ ಪೇಪರ್ ನೋಡಿ ಮೊದಲು ಎದೆ ಜಲ್ಲೆಂದಿತು. ಆದರೆ ಅಲ್ಲಿದ್ದ 4 ಸಾಲುಗಳು ಪುಟ್ಟ ಪತ್ರ ಜೊತೆಯಲ್ಲಿ ಇದ್ದ ಲೆಟರ್ ನನ್ನ ಭಯ ಹೋಗಲಾಡಿಸಿ ಇಲ್ಲಿಯವರೆಗೂ ಎಳೆದು ತಂದು ನಿಲ್ಲಿಸಿದೆ. ನೋಡಿಲ್ಲಿ, ಈಗಲೂ ನನ್ನ ಬಳಿ ಇದೆ ಎನ್ನುತ್ತಾ ಜೋಬು ತಡಕಾಡಿ ಚೀಟಿಯನ್ನು ಹೊರತೆಗೆದ. ಮಳೆ ಹನಿ ಪ್ರಭಾವದಿಂದ ಅಕ್ಷರಗಳು ಅಳಿಸಿ ಹೋಗಿದ್ದವು. ಇಲ್ಲಿ ಏನು ಕಾಣುತ್ತಿಲ್ಲ ಎಂದಾಗ ಪ್ರೀತಿಗೆ ಮುನ್ನುಡಿ ಸಿಹಿಯಾದ ಸಂದರ್ಭಗಳೇ ಆಗಬೇಕಾಗಿಲ್ಲ. ಕಹಿಯಾದ ಘಟನೆಗಳ ಹಿಮ್ಮೆಟ್ಟಿ ನಡೆದಾಗಲೇ ನಿಜವಾದ ಒಲವಿಗೆ ಅರ್ಥ. ಆದಿತ್ಯ ನನ್ನ ಪಾಸ್ಟ್, ಆದರೆ ನನ್ನೊಲವ ನಿರಂತರ ಎಂದೆಂದಿಗೂ ನೀನೆ. ಈ ಡೈವರ್ಸ್ ಪತ್ರ ನನಗೆ ಸಿಕ್ಕಾಗಲೂ ನನಗೆ ಯಾವುದೇ ಬಾಧೆಯಾಗಲಿಲ್ಲ. ಬದಲಿಗೆ ತನ್ನ ಸಂಚುಗಳಿಂದ ನಿನ್ನನ್ನು ಜೊತೆ ಸೇರಿಸಿದ ವಿಧಿಗೆ ಒಂದು ಪುಟ್ಟ ಥ್ಯಾಂಕ್ಸ್. ಎಂದಿಗೂ ಸದಾ ನಿನ್ನೊಂದಿಗೆ ನಿನ್ನ ಧ್ವನಿ. ಗಂಟಲು ಉಬ್ಬಿ ಬಂದರೂ ಧ್ವನಿ ಇದಿಷ್ಟನ್ನು ಹೇಳಿ ಅಲ್ಲಿ ಇದ್ದಿದ್ದು ಇದೇ ಸಾಲುಗಳು, ಇದೇ ತಾನೇ ಎಂದಳು. ಇಬ್ಬರಲ್ಲೂ ನೀರವ ಮೌನ. ಮಳೆ ಕೂಡ ಕೊಂಚ ಬಿಡುಕೊಟ್ಟು ಮಾತನಾಡಬಾರದೆ ಮನಸ್ಸು ಬಿಚ್ಚಿ ಒಮ್ಮೆ ಎಂದು ಹೇಳಿದಂತೆ ತೋರಿತು. ಆದರೆ ಮಾತನಾಡುವವರು ಒಬ್ಬರನ್ನು ಒಬ್ಬರು ಆಲಿಸುತ್ತಾ ಹಲವಾರು ನಿಮಿಷಗಳು ಸರಿದು ಹೋಗಿದ್ದರು. ಅವಳ ಮೌನವನ್ನು ನಿರಾಕರಣೆ ಎಂದುಕೊಂಡವ ಸಾರಿ, ಇನ್ನು ನಿನ್ನನ್ನು ಬಲವಂತ ಮಾಡಲು ನನಗೆ ಮನಸ್ಸಿಲ್ಲ ಎಂದು ತಿರುಗಿ ಹೊರಡಲು ನೋಡಿದ. ಏ ಪರದೇಶದವನೇ, ನಿಂತ್ಕೋ ಎನ್ನುತ್ತಾ ಸೀರೆ ಸೆರಗನ್ನು ಸೊಂಟಕ್ಕೆ ಸಿಕ್ಕಿಸಿ ಅವಳೆ ಮುಂದೆ ಬಂದು ನಿಂತಳು. ಏನು ಇಷ್ಟೊಂದು ಹರಿಕತೆ ಹೇಳಿ ಈಗ ಹಾಗೆ ಹೋಗಿಬಿಟ್ಟರೆ ನನ್ನ ಕತೆ ಏನು? ಒಲವಿನ ಕಡಲಲ್ಲಿ ಹೀಗೆ ಹುಚ್ಚು ಹುಚ್ಚು ಕವನ ಹೇಳಿ ತಲೆ ಕೆಡಿಸಿ ಈಗ ನನ್ನ ಮಾತಿಗೂ ಕಾಯದೆ ಹೋಗಿಬಿಟ್ಟರೆ ನಾನೇನು ಈ ಗುಡ್ಡಕ್ಕೆ ಹೇಳಲ್ಲ ಅಥವಾ ಈ ಮಂಟಪಕ್ಕೆ ಹೇಳಲ್ಲ? ಈ ಮಳೆ ಕೂಡ ನನ್ನ ಮಾತು ಕೇಳುವುದಕ್ಕೆ ಸುಮ್ಮನೆ ಆಗಿರಬೇಕಾದರೆ ನಿನ್ನದೇನು ಗಾಂಚಲಿ ಬಾರೋ ಎಂದಾಗ ಬಾರೋನಾ? ನಾನು ನಿನ್ನ ಗಂಡ ಕಣೆ. ಈ ರೀತಿಯೆಲ್ಲ ಮರ್ಯಾದೆ ತೆಗೆಯಬೇಡ ಎಂದ. ಈಗ ಇನ್ನು ಕೆಳಮಟ್ಟಕ್ಕೆ ಇಳಿದು ಮಾತನಾಡಬೇಕಾಗುತ್ತದೆ. ನೀನು ನನಗೆ ಕೊಟ್ಟಿರುವಷ್ಟು ಕಾಟಕ್ಕೆ ಈಗ ನಾನು ಮಾತಾಡ್ತೀನಿ, ನೀನು ಸುಮ್ಮನೆ ಕೇಳಬೇಕು ಅಷ್ಟೆ. ಅಲ್ಲ, ನಿನ್ನನ್ನು ನೀನು ಏನು ಕಲಿಯುಗದ ಕರ್ಣ ಅಂದುಕೊಂಡಿದ್ದೀಯಾ? ನೀನ್ಯಾರು ನನ್ನನ್ನು ತ್ಯಾಗ ಮಾಡುವುದಕ್ಕೆ? ಇರಲಿ, ನನ್ನ ಮೇಲೆ ಅದ್ಯಾಕೆ ಅಷ್ಟು ದ್ವೇಷ ಮೊದಲೆಲ್ಲ? ನಿನಗೆ ಯಾರು ಅಧಿಕಾರ ಕೊಟ್ಟಿದ್ದು ಆದಿತ್ಯನಿಗೆ ನನ್ನನ್ನು ಬಿಟ್ಟು ಕೊಡುವುದಕ್ಕೆ? ಅದು ಪ್ರೀತಿಸಿ ನನಗೆ ಹೇಳದೆ ಕೇಳದೆ ನೀನೇ ಹೇಳಿದಂತೆ ಕರ್ಣ ಅಂತ ಒಪ್ಪಿದೆ ಬಿಡು. ಆದರೂ ನೀನು ಎದುರು ಬಂದಾಗ ಮತ್ತೆ ಮತ್ತೆ ಪ್ರೀತಿ ಆಗುವುದನ್ನು ತಪ್ಪಿಸುವುದಕ್ಕೆ ನಿನ್ನ ಬಳಿ ಅಷ್ಟು ಬಿರುಸಾಗಿ ನಡೆದುಕೊಂಡಿದ್ದು ಎಂದ ದೃಶ್. ಎತ್ತು ಬಾರಿಸಿದರೆ ಕಮಂಡಿ ಗಂಡ ತಂದು ನಾನು ಏನೆಲ್ಲ ಹೇಳಿದರೂ ಸಹಿಸಿಕೊಳ್ಳುತ್ತಿದ್ದವ ನಿನ್ನೆ ಪ್ರಪೋಸ್ ಮಾಡಿದಾಗ ಜಮದಗ್ನಿ ಆದಾಗ ನನಗೆ ಡೌಟ್ ಬಂದಿತ್ತು. ಓಹೋ, ಪ್ರೀತಿ ಇಲ್ಲದೆ ಆಗಾಗ ಮೈ ಮರೆತು ಬಂದು ಲೈಟಾಗಿ ರೊಮ್ಯಾನ್ಸ್ ಮಾಡಿ ಹೋಗುತ್ತಿದ್ದ ಎಂದಾಗ ಕೈಗಳಿಂದ ಅವಳ ಬಾಯಿ ಮುಚ್ಚಿಬಿಟ್ಟ. ತುತು, ಇದೇನೇ ಮಾತಾಡ್ತಿದ್ದೀಯಾ? ನಾನು ಇವತ್ತಿನವರೆಗೂ ಅಂಥದ್ದೇನು ನಿನಗೆ ಮಾಡಿಲ್ಲ. ಸುಮ್ಮನಿರಪ್ಪ, ಕಂಡಿದ್ದೀನಿ. ಹಿಂದಿನಿಂದ ಬಂದು ಹಗ್ ಮಾಡುವುದೇನು? ಕನ್ನಡಿಯಲ್ಲಿ ಕಣ್ ಸಲಿಗೆ ಅಂತ ನಿಮಿಷಗಟ್ಟಲೆ ಪ್ರಣಯದಲ್ಲಿ ಅಲ್ಲಲ್ಲ, ಪ್ರಣಯದ ಕನಸಿನಲ್ಲಿ ಮುಳುಗಿ ಹೋಗುವುದೇನು? ಅಬ್ಬಬ್ಬ, ನಾನೇನೋ ಪಾಪದ ಹುಡುಗಿ, ಸಾಯಿಸಿಕೊಂಡೆ. ಬೇರೆ ಹುಡುಗಿಯರಾಗಿದ್ದರೆ ನಿನ್ನ ಶೀಲ ದೋಚುತ್ತಿದ್ದರು ಎಂದಾಗ ಹೀಗೂ ಉಂಟೆ ಎಂಬಂತೆ ಅವಳ ಮುಖ ನೋಡಿದ.
ಅದು ಅವಾಗವಾಗ ಸಹಜ, ಏನು ಮಾಡೋಕ್ಕೆ ಆಗುವುದಿಲ್ಲ. ನನ್ನ ತಾಳ್ಮೆಯನ್ನು ಕೆಡಿಸುವ ಅಂದ ನಿನ್ನಲ್ಲಿ ಇದ್ದರೆ ಅದು ನಿನ್ನದೇ ತಪ್ಪು. ಅದರಲ್ಲೂ ನನ್ನದೇ ಹುಚ್ಚು ಹಿಡಿಸಿದ್ದು ಇದೇ ಬಡನಡು ಎನ್ನುತ್ತಾ ಸೊಂಟಕ್ಕೆ ಕಚಗುಳಿ ಇಟ್ಟ. ಅವನ ಕೈಗಳು ಸರಿಸಿ ಬೆರಳು ಕಟ್ ಮಾಡಿಬಿಡ್ತೀನಿ. ಇನ್ನೊಂದು ಸಾರಿ ಮುಟ್ಟಿದರೆ ಹೇಳುವುದು ಹೆಂಡತಿ ಮೇಲೆ ಪ್ರೀತಿನೇ ಇಲ್ಲ ಅಂತ ನೋಡಿದರೆ ಬಿಡು, ನಾನಾಗಿರುವುದಕ್ಕೆ ಸಹಿಸಿಕೊಂಡಿದ್ದೇನೆ. ಅದೇ ಯಾವುದಾದರೂ ದುಬೈ ಜಿರಳೆ ನೀನು ಕಟ್ಟಿಕೊಂಡಿದ್ದರೆ 2 ಬಾರಿಸುತ್ತಿದ್ದಳು. ಇನ್ನ ಮೇಲೆ ಆ ಥರ ಇಲ್ಲ, ಮಾಡೋದಿಲ್ಲ ಬಿಡು, ನೇರ ಸಿಹಿ ಮುತ್ತಿನ ಮುದ್ರೆಯೇ ಎನ್ನುತ್ತಾ ಹತ್ತಿರ ಬಂದಾಗ ಇವಳೆ ದೂರ ಸರಿದು ಬಿಟ್ಟಳು. ಹೋಯ್, ನಾನು ನಿನ್ನನ್ನು ಕ್ಷಮಿಸಿದ್ದೀನಿ ಅಂತ ಹೇಳಲಿಲ್ಲ. ನೀನು ನೋಡಿದರೆ ರೊಮ್ಯಾನ್ಸ್ ಮಾಡಲು ಬರುತ್ತಿದ್ದೀಯಾ? ದೂರ ಸರಿ, ಕತ್ತು ಕೊಂಕಿಸಿ ನಿಂತಳು. ಥೂ, ಇದೇನೇ ಗೋಳು, ಇಷ್ಟೆಲ್ಲ ಪರಿಪರಿಯಾಗಿ ಬಿಡಿಸಿ ಹೇಳಿದರು ನೀನು ಕ್ಷಮಿಸಿಲ್ಲವಾ ಎಂದ ಸೋತ ದನಿಯಲ್ಲಿ. ಇದೆ ನನಗೆ ಆಗುವುದಿಲ್ಲ. ಹೇಳುವುದನ್ನು ಅಚ್ಚ ಕನ್ನಡದಲ್ಲಿ ಹೇಳಿದರೆ ಒಪ್ಪಬಹುದು. ಹಿಂಗೆ ಆದರೆ ಮಲೆನಾಡಿಗೆ ಬಂದು ಇಂಗ್ಲೀಷ್ನಲ್ಲಿ ಪ್ರೇಮ ನಿವೇದನೆ ಮಾಡಿ ಮರ್ಡರ್ ಆದ ಹುಡುಗ ಎಂದು ಹೆಡ್ಲೈನ್ಸ್ ಬರುತ್ತದೆ ಎಂದಾಗ ಅವಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡು, ನನ್ನೀ ದೇಹದಲ್ಲಿ ಉಸಿರು ಇರುವವರೆಗೂ ನಿನ್ನೊಂದಿಗೆ ಇರಲು ಅವಕಾಶ ಕೊಡುತ್ತೀಯ ಧ್ವನಿ? ಇಷ್ಟು ದಿನ ಮಾಡಿದ ತಪ್ಪುಗಳ ಬದಿಗಿಟ್ಟು ನಿನ್ನೊಂದಿಗೆ ಮತ್ತೆ ಹೆಜ್ಜೆ ಹಾಕಲು ಒಂದು ಚಿಕ್ಕ ಅವಕಾಶ ಬೇಡಿ ನಿನ್ನ ಮುಂದೆ ಕೈ ಚಾಚಿ ನಿಂತಿದ್ದೇನೆ. ಇಲ್ಲ ಅನ್ನಬೇಡ, ಈ ಉಸಿರಿಗೆ ಹಿಂದೆ ಕೊನೆಯಾದರೂ ಸಂಶಯವಿಲ್ಲ ಎಂದಾಗ ಅನಾಯಾಸವಾಗಿ ಅವಳ ಕೈಗಳು ಅವನನ್ನು ಅಪ್ಪಿದವು. ಈ ಬಾರಿ ಜೋರಾಗಿ ಅಳುತ್ತಾ, ಹ್ಞೂ ಆಯಿತು, ಎಷ್ಟು ಅಂತ ನಾನೊಬ್ಬಳೇ ಈ ಮಳೆಯಲ್ಲಿ ನೆನೆದು ನೆಗಡಿ ಶೀತ ಬರೆಸಿಕೊಳ್ಳಲಿ, ನೀನು ಅನುಗಾಲ ಜೊತೆಯಾಗಿ ಬೇಕು ಅಂದಾಗ, ಥೂ, ಈ ರೀತಿ ಪ್ರಪೋಸಲ್ಗೆ ಪ್ರತಿಕ್ರಿಯಿಸಿರುವ ಹೆಂಡತಿ ಬಹುಶಃ ಪ್ರಪಂಚದಲ್ಲಿ ನೀನೊಬ್ಬಳೇ ಇರಬೇಕು. ಕರ್ಮಕಾಂಡವೇ, ದೇವರೇ ಕಾಪಾಡಪ್ಪ, ಈ ರಸಿಕತೆ ಇಲ್ಲದ ಹುಡುಗಿಯಿಂದ ನನ್ನನ್ನು ಎಂದಾಗ ಧ್ವನಿ ಹಳೆ ವರಸೆಗೆ ಬಂದು ಜೋರಾಗಿ ತಿವಿದಳು ಅವನ ಕೆನ್ನೆಗೆ. ಯಾಕೆ ಮತ್ತೆ ಹಳೆ ಮುದುಕಿ ಥರ ತಿವಿದು ಬಿಟ್ಟೆ ಎಂದ. ಮತ್ತೆ ನಾನು ಹೇಳಿದ ಮಾತಿನಲ್ಲಿ ತಪ್ಪೇನಿದೆ? ನಾನು ಕೂಡ ಇಬ್ಬರ ಜೊತೆಯಾಗಿ ಶೀತ ಬರೆಸಿಕೊಂಡು ಒಟ್ಟೊಟ್ಟಿಗೆ ಒಂದೇ ಚಾದರದ ಕೆಳಗೆ ತೆಗೆದುಕೊಳ್ಳುತ್ತಾ ಕಣ್ಣಲ್ಲಿ ಕಳೆದು ಹೋಗುವ ಪ್ಲ್ಯಾನ್ನಲ್ಲಿ ಹೇಳಿದರೆ ನೀನು ಈ ಥರ ದಿ ಗ್ರೇಟ್ ಮಾಡುತ್ತಿದ್ದೆಯಾ? ನನಗಲ್ಲ, ನಿನಗೆ ರಸಿಕತೆ ಇಲ್ಲ ಎಂದಳು. ಹಬ್ಬಬ್ಬ, ಆಸ್ಕರ್ ಕೊಡಬೇಕು ಕಡೆ ನಿನಗೆ. ನೆಗಡಿ ಶೀತದಲ್ಲೂ ರಸಿಕತೆ ಹುಡುಕುವ ನಿನ್ನನ್ನು ಸೃಷ್ಟಿ ಮಾಡಿದ ಬ್ರಹ್ಮನಿಗೆ ಶರಣು ಎನ್ನುತ್ತಾ ಅವಳ ಕಣ್ಣಲ್ಲಿ ಕಳೆದು ಹೋಗಿದ್ದ. ಆದರೆ ಇವರ ಬಾಳಿಗೆ ಮುನ್ನುಡಿ ಬರೆಯಲು ಮತ್ತೆ ವರ್ಷಧಾರೆ ಸುರಿಯತೊಡಗಿತು. ಅದರುತ್ತಿದ್ದ ತುಟಿಗಳನ್ನು ಅವಳಿಗೆ ಒಪ್ಪಿಗೆಯಿಂದ ಬಂಧಿಸಿದ ಹುಡುಗ. ಮೊದಲ ಮುತ್ತಿನ ಸವಿಜೇನು ಸವಿಯುವುದರಲ್ಲಿ ಮೈಮರೆದು ಹೋಗಿದ್ದರು. ಅವನ ಕೈ ಅವಳ ನಡುವಿನ ಸುತ್ತ ಇದ್ದರೆ ಇವಳು ಮಾತ್ರ ತನ್ಮಯಳಾಗಿ ಅವನನ್ನು ಬಳಸಿ ನಿಂತಿದ್ದಳು. ಸಮಯ ಸರಿಯಿತು. ಅವರನ್ನು ಮತ್ತೆ ಗುಡುಗಿನ ಶಬ್ದವೇ ಇಹಕ್ಕೆ ಮರಳಿಸಿದ್ದು. ಈ ಬಾರಿ ತನ್ನದೇ ರೀತಿಯಲ್ಲಿ ಮಳೆಯಲ್ಲಿ ಜೊತೆಯಲ್ಲಿ ಎನ್ನುತ್ತಾ ಅವಳ ಹಿಂದಿನಿಂದ ಬಳಸಿ ಹಾಡತೊಡಗಿದ. ಅವಳ ಧ್ವನಿಗೂಡಿಸಿದಳು. ಅತಿ ಹಳೆಯ ತನ್ಮಯತೆ ಸವಿಯುತ್ತಾ ಇಬ್ಬರು ಕಣ್ಮುಚ್ಚಿಕೊಂಡು ಒಬ್ಬರನ್ನೊಬ್ಬರು ಅಪ್ಪಿ ನಿಂತು ಬಿಟ್ಟರು. ಧ್ವನಿ ಮತ್ತೊಮ್ಮೆ ಅವನ ಎದೆ ಮೇಲೆ ಇದ್ದ ಶರ್ಟ್ ಸರಿಸಿ ಅಚ್ಚೆ ಸವರಿ ಒಂದು ಮುತ್ತು ನೆಟ್ಟಳು. ಓಹೋ, ಮೇಡಮ್ ಅವರಿಗೆ ಇದರ ಬಗ್ಗೆ ಸಹ ಗೊತ್ತಾ ಎಂದ. ಇದರ ಬಗ್ಗೆ ಗೊತ್ತಾಗಿ ನಿನ್ನನ್ನು ಪ್ರೀತಿಸಲು ಶುರು ಮಾಡಿದ್ದು. ಹಾಗೆಲ್ಲ ಅಚ್ಚೆಯನ್ನು ನೀನು ಡಿಗ್ರೇಡ್ ಮಾಡಬೇಡ. ಅಲ್ಲಿರುವುದು ನಾನು ಮಿಸಸ್ ದೃಶ್ ಕದಂಬ ಎಂದಳು. ಹೌದಾ, ಯಾರು ಹೇಳಿದ್ದು? ಮೌರ್ಯ ಹೇಳಿದ್ದ? ಎಂಥದ್ದೂ ಇಲ್ಲ, ನಿನ್ನ ರಹಸ್ಯ ಕೋಣೆಯಲ್ಲಿ ಗೊತ್ತಾಗಿದ್ದ ವಿಚಾರ ಎಂದಳು. ಅಲ್ಲ, ಅದರ ಬಗ್ಗೆ ಸಹ ಗೊತ್ತಾ ನಿನಗೆ ಎಂದವ ಪೆಚ್ಚು ಮೊರೆ ಒತ್ತಿದ್ದ. ಏನೋ ಅಲ್ಪ ಸ್ವಲ್ಪ ಗೊತ್ತು. ಅಲ್ಲಿಂದ ಶುರುವಾಗಿದ್ದು ಸತ್ಯದ ಅನ್ವೇಷಣೆ. ಜೊತೆಗೆ ನೀನು ಚಾರಿತಾ ಮತ್ತು ಅವಳ ಮಕ್ಕಳನ್ನು ನೋಡಿಕೊಳ್ಳುತ್ತಿದ್ದಿದ್ದು ಗೊತ್ತು. ಆ ಮಕ್ಕಳು ಆದಿತ್ಯನ ಮಕ್ಕಳು ಅಂದು ಸಹ ಗೊತ್ತು. ಅವೆಲ್ಲ ಹೇಗೆ ಗೊತ್ತು? ಎಂತ ಗೊತ್ತು ಅಂತ ಕೇಳಿ ನನ್ನ ಮೂಡ್ ಹಾಳು ಮಾಡಬೇಡ. ಇನ್ನೇನಿದ್ದರೂ ನನಗೆ ಅದರ ಕುರಿತು ಯೋಚಿಸಲು ಇಷ್ಟ ಇಲ್ಲ. ನೀನು ಜೊತೆಯಲ್ಲಿ ಇರಬೇಕು ಅಷ್ಟೆ ಎಂದಾಗ ದೃಶ್ ನನಗೂ ಅಷ್ಟೇ ಎಂದ. ಮನೆಗೆ ಹೋಗೋಣ, ನಾನು ಹೇಳದೆ ಕೇಳದೆ ಬಂದು ಬಿಟ್ಟೆ ಎಂದಳು. ಆಯಿತು ಬಾ, ಅಲ್ಲಿ ನೋಡ್ಕೊತೀನಿ ನಿನ್ನ ಎನ್ನುತ್ತಾ ಕಣ್ಣು ಹೊಡೆದ. ಎತ್ತಿಕೋ ಎಂಬಂತೆ 2 ಕೈ ಚಾಚಿದಳು. ಏಯ್, ನಡೆದುಕೊಂಡು ಬಾರೆ, ಗುಡ್ಡ ಇಳಿಯಬೇಕು, ಆಮೇಲೆ ನಿನ್ನನ್ನು ಎಲ್ಲಾದರೂ ಉರುಳಿಸಿಬಿಟ್ಟರೆ ಕಷ್ಟ ಎಂದಾಗ, ಇದು ನನ್ನ ಕನಸಿನ ಆಸೆಗಳಲ್ಲಿ ಒಂದು. ಜಾಸ್ತಿ ಅಲ್ಲದಿದ್ದರೂ 10 ಮೆಟ್ಟಿಲಾದರೂ ನೀನು ನನ್ನನ್ನು ಕೆಳಗೆ ಎತ್ತಿಕೊಂಡು ಕರೆದುಕೊಂಡು ಹೋಗಬೇಕು. ಆಗೋದಿಲ್ಲವೇ?
ಬಿಡು ಎಂದು ಹೋಗುತ್ತಿದ್ದವಳನ್ನು, ಇಲ್ಲಾಂದರೆ ಯಾವ ದೇವರು ತಾನೆ ನನ್ನನ್ನು ಕ್ಷಮಿಸುತ್ತಾನೆ ಎನ್ನುತ್ತಾ ಅವಳನ್ನು ಎತ್ತಿಕೊಂಡು LKG ಮಗು ಎನ್ನುತ್ತಾ 3 ಮೆಟ್ಟಿಲು ಕೆಳಗೆ ಬಂದರೆ ಅಲ್ಲಿ ಬರುತ್ತಿದ್ದವರನ್ನು ನೋಡಿ ಇಬ್ಬರು ದಂಗಾಗಿ ಬಿಟ್ಟರು. ಮೌರ್ಯ ಕ್ಷಮಿಕಾಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಬರುತ್ತಿದ್ದ. ದೃಶ್ ಮತ್ತು ಮೌರ್ಯ ಒಬ್ಬರ ಮುಖ ಒಬ್ಬರು ನೋಡಿದರು. ಇಬ್ಬರದ್ದು ಒಂದೇ ಭಂಗಿ. ಹುಡುಗಿಯನ್ನು ಎತ್ತಿಕೊಂಡು ಒಬ್ಬ ಗುಡ್ಡ ಇಳಿಯುತ್ತಿದ್ದರೆ ಇನ್ನೊಬ್ಬ ತನ್ನ ಹುಡುಗಿಯನ್ನು ಎತ್ತಿಕೊಂಡು ಗುಡ್ಡ ಹತ್ತುತ್ತಾ ಬರುತ್ತಿದ್ದಾನೆ. ಗಾಬರಿಯಲ್ಲಿ ಇಬ್ಬರು ಹುಡುಗಿಯರನ್ನು ಹೆಚ್ಚುವರಿ ನೆಲಕ್ಕೆ ಬೀಳಿಸಿದರು. ಕ್ಷಮಿಕಾ ಮತ್ತು ಧ್ವನಿ ಇಬ್ಬರು ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡರೆ ಗೆಳೆಯ ಗೆಳೆಯ ಎನ್ನುತ್ತಾ ಇವರಿಬ್ಬರು ತೊದಲುತ್ತಿದ್ದರು. ಅತ್ತಿಗೆ ಎಲ್ಲ ಸರಿ ಹೋಯಿತಾ ಎಂದಾಗ ಅವಳು ಸೊಂಟ ಹಿಡಿದುಕೊಂಡು ಹೌದು ಎಂದು ತಲೆ ಅಲ್ಲಾಡಿಸಿದಳು. ಇಬ್ಬರು ಮೇಲೆ ಎದ್ದರು. ಇದೇನು ಮಗ ನಿನ್ನ ಅವತಾರ ಎನ್ನುತ್ತಾ ಹುಡುಗೀರ ಬೀಳಿಸಿದ ಮರೆತು ಮಾತಿಗೆ ಹೇಳಿದರು. ಮಗ ತಪ್ಪು ತಿಳಿಯಬೇಡ, ನಾವಿಬ್ಬರು ಲವರ್ಸ್. ಇಂದು ನಿನ್ನ ಮುಂದೆ ನಿಜ ಹೇಳಿಬಿಡುತ್ತೇನೆ. ಕೈ ಕೊಡುವ ಉದ್ದೇಶ ಇಲ್ಲ, ಕೈ ಹಿಡಿಯುವ ಉದ್ದೇಶದಿಂದ ಅವಳನ್ನು ಎತ್ತಿಕೊಂಡು ಬಂದಿದ್ದು ಎಂದ ಮೌರ್ಯ. ಅದು ನನಗೆ ವರ್ಷದಿಂದಲೇ ಗೊತ್ತು ಬಿಡು. ಸುಮ್ಮನೆ ಕಾಡಿಸುತ್ತಿದ್ದೆ. ಇವಳಿಗೇನು ನಡೆಯುವುದಕ್ಕೆ ಆಗುವುದಿಲ್ಲವಂತ ಎಂದಾಗ ದೃಶ್, ಇಲ್ಲ ಮಗ, ನಿಮ್ಮಿಬ್ಬರನ್ನು ಹುಡುಕಿ ಇಬ್ಬರು ತಪ್ಪಾದ ಯಾವುದೋ ಗುಡ್ಡ ಹತ್ತಿಬಿಟ್ಟಿದ್ದೆವು. ಅಲ್ಲಿ ಅವರು ಹೇಳಿದಾಗ ಬೈಯುತ್ತಾ ಬಂದಳು. ಆದರೆ ಈ ಗುಡ್ಡವನ್ನು ಹತ್ತುವಷ್ಟರಲ್ಲಿ ನನಗೆ ಬೈದು ಎತ್ತಿಕೊಳ್ಳುವುದಿಲ್ಲ ಅಂದರೆ ಇಲ್ಲಿನ ಜನ ಸೇರಿಸಿ ಕೈ ಕೊಟ್ಟ ಎಂದು ಗುಲ್ಲು ಎಬ್ಬಿಸುತ್ತೀನಿ ಅಂತ ಭಯ ಇಟ್ಟಳು ಗೆಳೆಯ. ರಾಕ್ಷಸಿ ಮಾಡಿದರೂ ಮಾಡಿಬಿಡುತ್ತಾಳೆ ಎಂದು ವಿಧಿ ಇಲ್ಲದೆ ಎತ್ತಿಕೊಂಡು ಬಂದರೆ ನೀನು ಸಹ ಅತ್ತಿಗೇನ? ಅದು ಹಾಗೆ ಬಿಡು. ಅವರು ಹೇಳಿದಂತೆ ಕೆಲವೊಮ್ಮೆ ನಾವು ಕುಣಿಯಬೇಕು, ಇಲ್ಲವಾದರೆ ಭಯಂಕರ ಎಫೆಕ್ಟ್ ಕೊಡುತ್ತಾರೆ ಎಂದ ದೃಶ್. ಆದರೂ ಇಬ್ಬರು ಸುಮ್ಮನೆ ಗುಡ್ಡ ಇಳಿದು ತಪ್ಪು ಮಾಡಿಬಿಟ್ಟಿರಿ. ಅದೇ ಗುಡ್ಡದಿಂದ ಇಲ್ಲಿಗೆ ಒಂದು ಕಾಲು ದಾರಿ ಇದೆ ಅಲ್ವ ಧ್ವನಿ ಎನ್ನುತ್ತಾ ಅದರ ದಾರಿಯನ್ನು ಹೇಳಿದ ದೃಶ್. ಧ್ವನಿ ಹೌದು ಮೌರ್ಯ, ಕಳ್ಳರಿಗೆ ಅಲ್ವಾ ಕಳ್ಳ ದಾರಿ ಬಗ್ಗೆ ಚೆನ್ನಾಗಿ ಗೊತ್ತಿರುವುದು. ಹಾಗೆ ನನ್ನ ಹಿಂದೆ ಅದೇ ಕಳ್ಳ ದಾರಿಯಲ್ಲಿ ಬರುತ್ತಿದ್ದಿದ್ದು ಈ ಮಹಾನುಭಾವ ಎಂದಳು. ಒಟ್ಟಿನಲ್ಲಿ ಎಲ್ಲರೂ ಎಲ್ಲ ಸರಿಯಾಯಿತು ಎಂದು ಉಸಿರು ದಬ್ಬಿ ಗುಡ್ಡ ಇಳಿದು ಬಂದರು. ಅದು ಸರಿ, ನೀವೇನು ನನ್ನನ್ನು ಹುಡುಕಿ ಬಂದಿರುವುದು? ನಾನು ಇವಳನ್ನು ಕರೆದುಕೊಂಡು ದುಬೈಗೆ ಬರುತ್ತಿದ್ದೆ ಎಂದಾಗ ಬರೀ ನಾವಲ್ಲ, ಇಡೀ ಖಾನ್ದಾನಲ್ಲಿ ಹೆಗಡೆ ಮನೆಯಲ್ಲಿ ನಿನಗೆ ಕಾಯುತ್ತಿದೆ, ಅವರಿಗೆ ಉತ್ತರಿಸಬೇಕು. ನೀವಿಬ್ಬರು ನಡೆಯಿರಿ ಎಂದಾಗ ಆಗಲೇ ಜಗಳ ಶುರುವಿಟ್ಟರು ಇಬ್ಬರು. ನೋಡು ಅಮ್ಮನ ಮುಂದೆ ನೀನೇ ಸತ್ಯ ಒಪ್ಪಿಕೊಂಡರೆ ಸರಿ, ನಾನು ಹೇಳೋದಿಲ್ಲ, ಅಲ್ಲಿ ನಾನು ಮೌನಗೌರಿ ಎಂದಳು. ಅದೇಗೆ ಸಾಧ್ಯ? ಪ್ರೀತಿಯ ಅತ್ತೆಯನ್ನು ಅಲ್ಲ ಅಮ್ಮನನ್ನು ಬಿಟ್ಟು ಬಂದಿದ್ದು ನೀನು, ಈಗ ಮೌನಗೌರಿ ಅಂತೆ. ಆಗೋದಿಲ್ಲ ಕಣೆ, ನೀನು ಸಹ ಸಮಜಾಯಿಸಿ ಕೊಡಬೇಕು ಎಂದ. ಮೌರ್ಯ ಮತ್ತು ಕ್ಷಮಿಕಾ ಬಿಟ್ಟರೆ ನಮ್ಮಿಬ್ಬರನ್ನು ಮೀರಿಸುತ್ತಾರೆ ಇವರಿಬ್ಬರು ಎಂದುಕೊಂಡು ಮೊದಲು ಅಲ್ಲಿಗೆ ನಡೆಯಿರಿ. ಯಾರು ಏನು ಕೇಳುತ್ತಾರೋ ಕೇಳುವುದಿಲ್ಲವೋ ನೋಡಿ ಮಾತನಾಡಿ. ಇಲ್ಲೇ ಶುರು ಮಾಡಿಬಿಟ್ಟರು ದೇವರೇ ಎನ್ನುತ್ತಾ ಕಾರ್ ಡ್ರೈವ್ ಮಾಡಿದ ಮೌರ್ಯ. ಕಾರ್ ಇಳಿದು ಬರುತ್ತಿದ್ದರೆ ಹೆಗಡೆ ಮನೆ ತುಂಬ ಕದಂಬ ಹಾಗೂ ಆದಿತ್ಯನ ಕುಟುಂಬದವರು ತುಂಬಿ ಹೋಗಿದ್ದಾರೆ. ಧ್ವನಿ ಮತ್ತು ದೃಶ್ ಇವರ್ಯಾಕೆ ಎಂದುಕೊಂಡರು. ನಾವಿಬ್ಬರು ದುಡುಕಿದ್ದಕ್ಕೆ ನಮ್ಮ ಮನೆಯವರು ಮಾತ್ರ ಬಂದಿದ್ದಾರೆ ಎಂದುಕೊಂಡಿದ್ದರು. ಆದರೆ ಅಲ್ಲಿ ನೋಡಿದರೆ 2 ಕುಟುಂಬದ ಪ್ರತಿಯೊಬ್ಬರು ಜಮಾಯಿಸಿದ್ದರು. ಅಮ್ಮ ಎನ್ನುತ್ತಾ ಪರಿಮಳ ಅವರ ಬಳಿ ದೃಶ್ ಹೋದಾಗ ಕೈ ಕಿತ್ತೆಸೆದು ಹೇಗಿದ್ದೀಯ ಎನ್ನುತ್ತಾ ಸೊಸೆಯ ತಲೆ ಸವರಿದರು. ಇದೇನಿದು, ನನ್ನ ಮೇಲೆ ಕೋಪ ತೋರಿಸುತ್ತಿದ್ದಾರೆ, ಈಗ ನಾವಿಬ್ಬರು ಸರಿ ಹೋಗಿ ಆಯ್ತಲ್ಲ ಎಂದುಕೊಂಡು ಅಪ್ಪನ ಬಳಿ ಹೋದ. ಅಪ್ಪ ಎಂದರೆ ಅವರು ಅಲ್ಲಿಂದ ಎದ್ದು ಹೋಗಿಬಿಟ್ಟರು. ಅಲ್ಲಿದ್ದ ಆದಿತ್ಯನ ಅಪ್ಪ ಅಮ್ಮ ಇಬ್ಬರನ್ನು ನೋಡಿ ಹೇಗಿದ್ದೀರಾ ಅಮ್ಮ ಎನ್ನುತ್ತಾ ಅವರ ಕಾಲಿಗೆ ಬಿದ್ದ. ಅವನನ್ನು ಎಬ್ಬಿಸಿ ಚಟಾರೆಂದು ಕೆನ್ನೆಗೆ ಒಂದು ಕೊಟ್ಟರು. ಅಮ್ಮ ಎನ್ನುತ್ತಾ ಆಶ್ಚರ್ಯದಿಂದ ಅವರ ಮುಖ ನೋಡುತ್ತಿದ್ದ ಧ್ವನಿ ದಂಗಾದಳು. ಮುಂದುವರೆಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.